ನಮಸ್ಕಾರ ಸ್ನೇಹಿತರೆ. ಮೊದಲನೇ ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHP ಡ್ಯಾಶ್ಗೆ ಸಂಬಂಧಿಸಿದೆ. ಆಪ್ಷನ್ ಎ ಆರೋಗ್ಯ, ಆಪ್ಷನ್ ಬಿ ವಾಯುಯಾನ, ಆಪ್ಷನ್ ಸಿ ಸಾರ್ವಜನಿಕ ವಿತರಣೆ, ಆಪ್ಷನ್ ಡಿ ಉನ್ನತ ಶಿಕ್ಷಣ. ಉತ್ತರ ಆಪ್ಷನ್ ಎ ಆರೋಗ್ಯ. ಎರಡನೇ ಪ್ರಶ್ನೆ, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಆಯಿತು? ಆಪ್ಷನ್ ಎ 1956, ಆಪ್ಷನ್ ಬಿ 1963, ಆಪ್ಷನ್ ಸಿ 1973, ಆಪ್ಷನ್ ಡಿ 1974. ಉತ್ತರ ಆಪ್ಷನ್ ಬಿ 1963. ಮೂರನೇ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಜಲಜನಕ, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಉತ್ತರ ಆಪ್ಷನ್ ಬಿ ಸಾರಜನಕ. ನಾಲ್ಕನೇ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲಗಳನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಆಪ್ಷನ್ ಎ ಹೀಲಿಯಂ, ಆಪ್ಷನ್ ಬಿ ಆರ್ಗನ್, ಆಪ್ಷನ್ ಸಿ ಕ್ರಿಪ್ಟನ್, ಆಪ್ಷನ್ ಡಿ ರಡಾನ್. ಉತ್ತರ ಆಪ್ಷನ್ ಎ ಹೀಲಿಯಂ. ಐದನೇ ಪ್ರಶ್ನೆ, ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಎರಡು ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಗಳನ್ನು ಹೊಂದಿದೆ? ಆಪ್ಷನ್ ಎ ತ್ರಿಪುರ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ನಾಗಾಲ್ಯಾಂಡ್, ಆಪ್ಷನ್ ಡಿ ಮಣಿಪುರ. ಉತ್ತರ ಆಪ್ಷನ್ ಬಿ ಮಿಜೋರಾಂ. ಆರನೇ ಪ್ರಶ್ನೆ, ಕ್ರಿಮಿಯನ್ ಪರ್ಯಾಯ ದ್ವೀಪ ಡ್ಯಾಶ್ನಿಂದ ಆವೃತವಾಗಿದೆ? ಆಪ್ಷನ್ ಎ ನಾರ್ತ್ ಸಿ ಉತ್ತರ ಸಮುದ್ರ, ಆಪ್ಷನ್ ಬಿ ಬೇಕ್ ಸಿ ಕಪ್ಪು ಸಮುದ್ರ, ಆಪ್ಷನ್ ಸಿ ಮೆಡಿಟರೇನಿಯನ್ ಸಮುದ್ರ, ಆಪ್ಷನ್ ಡಿ ಕ್ಯಾಸ್ಪಿಯನ್ ಸಮುದ್ರ. ಉತ್ತರ ಆಪ್ಷನ್ ಬಿ ಬೇಕ್ ಸಿ ಕಪ್ಪು ಸಮುದ್ರ. ಏಳನೇ ಪ್ರಶ್ನೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ? ಆಪ್ಷನ್ ಎ ಆರ್ಥಿಕತೆ, ಆಪ್ಷನ್ ಬಿ ಕೃಷಿ, ಆಪ್ಷನ್ ಸಿ ಅರಣ್ಯ ಉತ್ಪನ್ನಗಳು, ಆಪ್ಷನ್ ಡಿ ಜನನ ಪ್ರಮಾಣ. ಉತ್ತರ ಆಪ್ಷನ್ ಎ ಆರ್ಥಿಕತೆ. ಎಂಟನೇ ಪ್ರಶ್ನೆ, 2024 ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ? ಆಪ್ಷನ್ ಎ ಲಾಸ್ ಏಂಜಲೀಸ್, ಆಪ್ಷನ್ ಬಿ ಟೋಕಿಯೋ, ಆಪ್ಷನ್ ಸಿ ಬೋಸ್ಟನ್, ಆಪ್ಷನ್ ಡಿ ಪ್ಯಾರಿಸ್. ಉತ್ತರ ಆಪ್ಷನ್ ಡಿ ಪ್ಯಾರಿಸ್. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಆಪ್ಷನ್ ಎ ಬ್ರಹ್ಮಗಿರಿ, ಆಪ್ಷನ್ ಬಿ ನಂದಿ ಬೆಟ್ಟ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ಆಪ್ಷನ್ ಡಿ ಕೊಡಚಾದ್ರಿ. ಉತ್ತರ ಆಪ್ಷನ್ ಸಿ ಮುಳ್ಳಯ್ಯನಗಿರಿ. ಹತ್ತನೇ ಪ್ರಶ್ನೆ, ಡೆಂಗು ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಆಪ್ಷನ್ ಎ ನೀರು, ಆಪ್ಷನ್ ಬಿ ಗಾಳಿ, ಆಪ್ಷನ್ ಸಿ ಸೊಳ್ಳೆ, ಆಪ್ಷನ್ ಡಿ ತಿಗಣೆ. ಉತ್ತರ ಆಪ್ಷನ್ ಸಿ ಸೊಳ್ಳೆ.